ಬೇಡ ಅನ್ನುವಂಥದ್ದು ಅರ್ಥದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು. ಇವತ್ತು ತುರ್ತು ಸುದ್ದಿಗೋಷ್ಠಿ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಭಾರತಕ್ಕೆ. ಎಲ್ಲರೂ ಹಿಡಿದು ಅವರನ್ನ ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ, ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ. ಗೊತ್ತಾಯ್ತಲ್ಲ ಮೊದಲೇ ಯುದ್ಧ ಬೇಡ, ನಾವು ಯುದ್ಧದ ಪರವಲ್ಲ ಅಂದ್ರು. ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗಿಬಿಟ್ರು. ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನಮಂತ್ರಿ ಆಗಿಬಿಡ್ತಿದ್ರು. ಆ ಮಟ್ಟಕ್ಕೆ ಅವರಾದರು. ಅದಾದಮೇಲೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಹದ್ದುಬಸ್ತಕ್ಕೆ ಬಂದಿದ್ದಾರೆ. ಇವತ್ತು ನಾನು ಈ ಬೇರೆ ಮಾತಾಡೋಕ್ಕೆ ಹೋಗೋದಿಲ್ಲ. ನೋಡಿ, ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ, ಶುಭ ಕೋರಿದ್ದಾರೆ, ನಮಗೆ ಸಂತೋಷ ಆಗಿದೆ ಅಂದಿದ್ದಾರೆ. ಇದೇ ಸಂತೋಷದಲ್ಲಿರಿ. ಇಡೀ ದೇಶವನ್ನು ಸಂತೋಷಪಡಿಸ್ತಕ್ಕಂಥ, ಸಂತುಷ್ಟಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾನ್ಯ ಮೋದಿಜಿಯವರು ಮಾಡ್ತಾರೆ. ಸಹಕಾರ ಕೊಡಿ ಅಷ್ಟೇ ಕೇಳ್ತಾರೆ. ಈಗ ಮೃತರಿಗೆ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತೀವಿ, ಭಾರತ ಬಿಡಲ್ಲ ಅಂತ ಹೇಳಿದ್ರು ಮೋದಿ ಅವರು. ಇಷ್ಟೇ ಸಾಕ, ಇನ್ನೂ ಕೊಡಬೇಕು ಅಂತ ತಾವು ಹೇಳ್ತೀವಿ? ಇನ್ನೂ ಕೊಡಬೇಕು. ಅವ್ರು ಎಲ್ಲೆಲ್ಲಿ ಈಗಾಗಲೇ ಅಡುಗುದಾಣಗಳನ್ನು ಅವರು ಬದಲಾಯಿಸ್ಕೊಂಡಿದ್ದಾರೆ. ಈಗ 9 ಕಡೆ ಏನು ಸ್ಟ್ರೈಕ್ ಆಗಿದೆ, ಅಲ್ಲಿ ಕೆಲವರು ಇದ್ದಾರೆ, ಕೆಲವರು ಇಲ್ಲ, ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಒಂದು ಸಾರಿ ಅವ್ರಿಗೆ ಉತ್ತರ ಕೊಡಬೇಕು. ನಾನು ಹೇಳ್ತೇನೆ, ಒಂದು ಮಾತು ಕೇಳ್ತೇನೆ, ಪಾಕಿಸ್ತಾನದವ್ರನ್ನ ಕೇಳ್ತೇನೆ. ಏನು ಅನ್ಯಾಯ ಭಾರತ ದೇಶ ನಿಮಗೆ ಮಾಡಿದೆ? ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವ್ರು ಯಾರು ಬಂದು. ಆದರೆ ನಿಮಗ್ಯಾಕೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು? ನಾವು ಏನು ಅನ್ಯಾಯ ಮಾಡಿದ್ವಿ? ನೀವು ಯಾಕೆ ಸಾಮಾನ್ಯ ಜನರನ್ನು ಕೊಲ್ಲೋದು? ನಾವು ತುಂಬ ತೊಂದರೆಯಲ್ಲಿದ್ದೀವಿ, ನೀವು ಸಂತೋಷವಾಗಿದ್ದೀರಿ, ಇದು ಕಾರಣನಾ? ನೀವು ಸಂತೋಷವಾಗಿರಿ, ಯಾರು ಬೇಡ ಅಂತಂದ್ರು? ದುಡೀರಿ. ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ. ನೀವು ಭಿಕ್ಷುಕ ದೇಶ. ನಾವು ತೊಂದರೆ ಆಗಿದೆ ಅಂದರೆ ಯಾರಿಂದ ತೊಂದರೆ ಆಗಿದೆ ನಿಮಗೆ? ನೀವು ದುಡಿದು ಬದುಕಬೇಕಾಗಿತ್ತು. ನೀವು ಭಾರತ ದೇಶ ಹಿಂದೂಸ್ತಾನ ಪಾಕಿಸ್ತಾನ ಆದಾಗಲೇ ನಾವು ಆಗಿರೋದು. ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ. ನೀವು ಅದೇ ಕಲೆಯನ್ನು ಮೈಗೂಡಿಸ್ಕೊಳ್ಳಿ, ನೀವು ಚೆನ್ನಾಗಿರಿ. ನಮಗೆ ಅದು ಬೇಕಾಗಿಲ್ಲ. ಅದನ್ನು ಬಿಟ್ಟು ರಕ್ತಪಾತ ಮಾಡಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ, ನಮ್ಮಲ್ಲಿ ಯಾಕೆ ಬರ್ತೀರಿ? ಈಗ ಯುದ್ಧ ಮುಂದುವರೆದ್ರೆ ಭಾರತಕ್ಕೆ ಯಾವೆಲ್ಲ ರಾಷ್ಟ್ರಗಳ ಬೆಂಬಲ ಇದೆ ಅಂತ ನೋಡಿ, ಬಹಳಷ್ಟು ಇದೆ. ಅದು ಈಗಾಗಲೇ ಜಹರ್ಜಾಗಿರಾಗಿದೆ. ಅವರ ಪರವಾಗಿ ಯಾರೂ ನಿಲ್ಲೋದಿಲ್ಲ. ಚೈನಾದವರು ಮಾತ್ರ ಹೇಳ್ಕೊಂಡಿದ್ದಾರೆ. ನೋಡೋಣ ಅದು ಏನು ಪರಿಸ್ಥಿತಿಗೆ ಬರ್ತದೋ ಕಾದು ನೋಡಿ. ಪ್ರಾರಂಭ ಆಗಿದೆ ನೋಡಿ. ಸಿವಿಲ್ ವಾರ್ ಆಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಸಿವಿಲ್ ವಾರ್ ಮಾಡಲಿಕ್ಕೆ ಉತ್ತರ ಕೊಡ್ತಾರಲ್ಲ ಸರ್, ಈಗ ಅವರು ಸುಮ್ಮನೆ ಇರಲ್ಲ. ಯಾರು? ಪಾಕಿಸ್ತಾನದವ್ರು ಉತ್ತರ ಕೊಡ್ತಾರೆ. ಎಲ್ಲಿವರೆಗೂ ಕೊಡ್ತಾರೆ ಅಂತಂದರೆ ನಾವೊಂದು 2-3 ಕಿಲೋಮೀಟರ್ ಕೊಡ್ತಾರೆ. ನಾವು 2-3 ಸಾವಿರ ಕಿಲೋಮೀಟರ್ ಕೊಡ್ತೀವಲ್ವ, ಅದೇ ನಮ್ಮ ಉತ್ತರ. ಅದರಿಂದ ಅವ್ರು ಏನು ನೋಡಿ, ಭಾರತ ದೇಶವನ್ನು ಅವ್ರು ಏನೂ ಮಾಡಲಿಕ್ಕಾಗಲ್ಲ.